ಈ ಓಂಕಾರ ಅನ್ನುವಂಥದ್ದು ನಿತ್ಯವಾದ ಒಂದು ಶಬ್ದ ಎಂಬುದಾಗಿ, ಪ್ರಿಮಾರ್ಡಿಯಲ್ ಸೌಂಡ್ ಎಂಬುದಾಗಿ ಕರೀತಾರೆ. ಓಂಕಾರಶ್ಚಾಥ ಶಬ್ದಶ್ಚ ದ್ವಾವೇವೋ ಬ್ರಹ್ಮಣಃ ಪುರ ಕಂಠಂ ಭಿತ್ವಾ ವಿನಿರ್ಯಾತೋ ತಸ್ಮಾತ್ ಮಾಂಗಲಿಕ ಉಭೌ ಎಂಬ ಒಂದು ಮಾತಿದೆ. ಸೃಷ್ಟಿಯ ಆದಿಯಲ್ಲಿ ಓಂ ಮತ್ತು ಅಥ ಎಂಬ ಶಬ್ದಗಳು ಚತುರ್ಮುಖ ಬ್ರಹ್ಮನಿಂದ ಹೊರಬಂತಂತೆ. ಅಂದ್ರೆ ಸೃಷ್ಟಿಯ ಆದಿಯಿಂದಲೂ ಕೂಡ ಈ ಓಂಕಾರದ ನಾದ ಈ ಪ್ರಕೃತಿ ಹಾಸುಹೊಕ್ಕಾಗಿದೆ. ಅನಾಹತ ಎಂಬುದಾಗಿ ಕರೀತಾರೆ. ಆಹತ ಅಂದ್ರೆ ಹೊಡೆತಗಳಿಂದ ಉಂಟಾದದ್ದು. ಮೃದಂಗ ಇರಬಹುದು ಅಥವಾ ವೀಣೆ ಇರಬಹುದು, ಇದಕ್ಕೆಲ್ಲವೂ ಕೂಡ, ಅಥವಾ ನಾವು ಮಾತಾಡುವಂತಹ ಶಬ್ದಗಳಿರ್ಬೋದು, ಆಹತ ಎಂಬುದಾಗಿ ಕರೀತಾರೆ. ನಾಲಿಗೆ, ತಾಲು ಮುಂತಾದ ಜಾಗಗಳು ಹೊಡೆತದಿಂದ ಉಂಟಾಗುವ ಒಂದು ಶಬ್ದ. ಆದ್ರೆ ಯಾವ ಹೊಡೆತಗಳಿಲ್ಲದೆ ಅತ್ಯಂತ ಸಹಜವಾಗಿ ಪ್ರಕೃತಿಯಲ್ಲಿ ತುಂಬಿರುವ ಒಂದು ನಾದ ಅಂದ್ರೆ ಪ್ರಣವ ಅಥವಾ ಓಂಕಾರ. ಆದ್ದರಿಂದ ಬ್ರಹ್ಮನ ಗುರುತಿಗೆ, ಬ್ರಹ್ಮನ ಲಿಂಗ ಅಥವಾ ಬ್ರಹ್ಮನ ಉಪಾಸನೆಗೆ ಅತ್ಯಂತ ಹತ್ತಿರವಾದಂತಹ ಶಬ್ದ ಎಂಬುದಾಗಿ ಓಂಕಾರವನ್ನು ಹೇಳ್ತಾರೆ. ಅದು ಇಡೀ ವೇದದ ಸಾರ. ಅದು ಆತ್ಮವೇ, ಅದು ಪರಬ್ರಹ್ಮವೇ. ಓಂ ಅಂದ್ರೆ ಪರಬ್ರಹ್ಮವೇ. ಯೋ ವೇದಾದೂ ಸ್ವರಃ ಪ್ರೋಕ್ತ ವೇದಾಂತೇಶ ಪ್ರತಿಷ್ಠಿತ ಅಂತ ಹೇಳ್ತಾರೆ. ವೇದದ ಆದಿ ಸ್ವರ ಅದು ಯಾವುದು? ಓಂ. ಅದು ಯಾವುದೇ ಮಂತ್ರ ಹೇಳುವಾಗ ಓಂ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾ ಓಂ ಅಗ್ನಿಮೀಳೆ ಪುರೋಹಿತಂ, ಈ ರೀತಿ ಓಂ ಇಂದನೇ ಶುರುವಾಗಬೇಕು. ಯಾವುದೇ ಮಂತ್ರ ಶುರುವಾಗುವಾಗ ಓಂಕಾರದಿಂದ ಶುರುವಾಗ. ಮತ್ತೆ ವೇದಾಂತೇಚ ಪ್ರತಿಷ್ಠಿತ, ವೇದದ ಕೊನೆಯಲ್ಲಿ ವೇದಾಂತದ ರೂಪದಲ್ಲಿ, ಉಪನಿಷತ್ ರೂಪದಲ್ಲಿ ಆ ಓಂಕಾರವೇ ವರ್ಣಿಸಲ್ಪಟ್ಟಿದೆ. ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಪರ ಮಹೇಶ್ವರ. ಪ್ರಕೃತಿಲೀನನಾದಂತಹ ಆ ಹಿರಣ್ಯಗರ್ಭನಿಗಿಂತಲೂ ಶ್ರೇಷ್ಠವಾದವನೇ ಮಹೇಶ್ವರ. ಪರಮೇಶ್ವರ ಅಂದ್ರೂ ಒಂದೇ, ಓಂ ಅಂದ್ರೂ ಒಂದೇ. ಓಂನಿಂದ ಪ್ರತಿಪಾದಿಸಲ್ಪಟ್ಟವನು. ಅದರಿಂದ ನಮ್ಮಲ್ಲಿ ಪ್ರಣವ ಅಥವಾ ಓಂಕಾರ ಎಂಬುದಾಗಿ ಏನು ಹೇಳ್ತೇವೆ, ಅದು ಇಡೀ ವೇದದ ಸಾರ ಅಂತ. ಹೇಗೆ ವೇದದಲ್ಲಿ ಬರುವ ಋಗ್ವೇದ, ಯಜುರ್ವೇದ, ಸಾಮವೇದ ಅದನ್ನ ಸಂಕ್ಷೇಪಗೊಳಿಸಿದ್ರೆ ಗಾಯತ್ರಿಯ 3 ಪಾದಗಳಾಗುತ್ತೆ ಅಂತ. ಗಾಯತ್ರಿ ತ್ರಿಪದ ಗಾಯತ್ರಿ ಇದೆ, 3 ಪಾದಗಳಿದ್ದಾರೆ. 8 ಅಕ್ಷರದ 3 ಪಾದ ಇದೆ. ಋಗ್ ಯಜುಸ್ಸಾಮ 3 ವೇದಗಳನ್ನು ಸಂಕ್ಷೇಪಗೊಳಿಸಿದ್ರೆ ಗಾಯತ್ರಿಯ 3 ಪಾದಗಳು. ಗಾಯತ್ರಿಯ 3 ಪಾದವನ್ನ ಸಂಕ್ಷೇಪಗೊಳಿಸಿದ್ರೆ ವ್ಯಾಹೃತಿ ತ್ರಯಗಳೇನಿದೆ, ಭೂಹು ಭುವಃ ಸುವಃ ಎನ್ನುವ 3 ವ್ಯಾಹೃತಿಗಳು. ಆ 3 ವ್ಯಾಹೃತಿಗಳನ್ನು ಸಂಕ್ಷೇಪಗೊಳಿಸಿದ್ರೆ ಅಕಾರ ಉಕಾರ ಮಕಾರ ರೂಪವಾದ ಓಂಕಾರ. ಆದ್ರಿಂದ ಓಂಕಾರದ ವಿಸ್ತಾರವೇ 3 ವೇದಗಳು ಅಂತ. 3 ವೇದದಲ್ಲಿ 4 ಅಂತರ್ಭಾವ ಮಾಡ್ಕೊಳ್ಬೇಕು. ಸೊ ಒಟ್ಟಿನಲ್ಲಿ ವೇದಗಳನ್ನ ಸಂಕ್ಷೇಪಗೊಳಿಸಿದಾಗ ಅದು ಪ್ರಣವವಾಗುತ್ತೆ. ಅದರಿಂದ ಕೃಷ್ಣನು ಪ್ರಣವ ಸರ್ವ ವೇದೇಶು ತನ್ನ ವಿಭೂತಿಯನ್ನು ಹೇಳುವಾಗ ಸಕಲ ವೇದಗಳಲ್ಲಿ ನಾನು ಪ್ರಣವ ಎಂಬುದಾಗಿ ಹೇಳ್ತೇನೆ. ಪ್ರಣವ ಎಂಬ ಶಬ್ದಕ್ಕೆ ಅರ್ಥ ನೂ ಎನ್ನುವ ಧಾತುವಿಗೆ ಸ್ತುತಿಸುವುದು ಅಂತ ಅರ್ಥ. ಪ್ರಕರ್ಷೇಣ ನೂಯತೆ ಸ್ತೂಯತೆ ಇತಿ ಪ್ರಣವ. ಯಾವ ಪರಮಾತ್ಮನನ್ನ ಚೆನ್ನಾಗಿ ಸ್ತುತಿಸಲ್ಪಟ್ಟಿದೆಯೋ ಅದಕ್ಕೆ ಪ್ರಣವ ಅಂತ ಹೇಳ್ತಾರೆ. ಏನ್ರಿ ಸ್ವಾಮಿ, ಸ್ತುತಿ ಅಂದ್ರೆ ತುಂಬಾ ವಿಸ್ತಾರವಾಗಿ ಹೇಳಬೇಕು, 100 ಶ್ಲೋಕನೋ 200 ಶ್ಲೋಕನೋ ಇದ್ರೆ ಎಲ್ಲ ಭಗವಂತನ ಸ್ತುತಿಸಬಹುದು. ಇದು ಏನಿಲ್ಲ, ಒಂದು ಅಕ್ಷರ, ಏಕಾಕ್ಷರ ಮಂತ್ರ. ಅದು ಒಂದೇ ಅಕ್ಷರವನ್ನು ಹೊಂದಿರುವ ಒಂದು ಮಂತ್ರ. ಅದರಲ್ಲಿ ಚೆನ್ನಾಗಿ ಸ್ತುತಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ಏನರ್ಥ? ಅದು ಗೊತ್ತಾಗಬೇಕಾದ್ರೆ ನಮಗೆ ಮಾಂಡೂಕ್ಯ ಉಪನಿಷತ್ತಿಗೆ ಹೋಗ್ಬೇಕು. ಮಾಂಡೂಕ್ಯ ಉಪನಿಷತ್ತು ಅನ್ನುವಂಥ ಏನೊಂದು 12 ಮಂತ್ರಗಳು ಮತ್ತೆ 200ಕ್ಕಿಂತಲೂ ಹೆಚ್ಚು ಒಂದು ಕಾರಿಕೆಗಳನ್ನ ಗೌಡಪಾದರಿಯನ್ನು ಬರೆದಿದ್ದಾರೆ. ಅದೆಲ್ಲವನ್ನು ಸೇರಿಸಿ ಮಾಂಡೂಕ್ಯ ಉಪನಿಷತ್ತು ಅಂತ ಹೇಳಿ, ಅಂತಹ ವಿಸ್ತಾರವಾದಂತಹ ಆ ಉಪನಿಷತ್ ಭಾಗದಲ್ಲಿ ಕೇವಲ ಒಂದು ಅಕ್ಷರದ ವಿವರಣೆ ಇದೆ. ಅದು ಓಂಕಾರದ ವಿವರಣೆ. ಆದ್ದರಿಂದ ನೋಡ್ಲಿಕ್ಕೆ ಪುಟ್ಟದಾಗಿದ್ರು ಕೂಡ ಅದು ಅತ್ಯಂತ ಚೆನ್ನಾಗಿ ಮಾಡಲ್ಪಟ್ಟಂತ ಭಗವಂತನ
ಒಂದು ಪ್ರತೀಕ ಎಂಬುದಾಗಿ ಗೊತ್ತಾಗ್ತದೆ. ಹಾಗೆ ಅದು ಓಂ ಎನ್ನುವಂಥದ್ದು ಪರಬ್ರಹ್ಮದ ವಾಚ್ಯವೂ ಹೌದು, ಪರಬ್ರಹ್ಮದ ಪ್ರತೀಕವೂ ಹೌದು ಅಂತ ನೋಡಿ. ಪರಬ್ರಹ್ಮ ಅನ್ನುವಂಥದ್ದು ಮತ್ತು ಅಪರಬ್ರಹ್ಮ ಎರಡು ರೀತಿ ಇದೆ. ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳುವಾಗ ಸಗುಣ ಈಶ್ವರ, ನಿರ್ಗುಣ ಈಶ್ವರ, ಸಗುಣ ಪರಮಾತ್ಮ, ನಿರ್ಗುಣ ಪರಮಾತ್ಮ, ಸೋಪಾಧಿಕ ಪರಮಾತ್ಮ, ನಿರುಪಾಧಿಕ ಪರಮಾತ್ಮ ಎಂಬುದಾಗಿ ಎರಡು ಶಬ್ದ ಬಳಸ್ತೇವೆ. ಹಿಂದೂ ಸನಾತನ ಧರ್ಮದಲ್ಲಿ ಭಗವಂತ, ಪರಮಾತ್ಮ, ಈಶ್ವರ ಅಂತೆಲ್ಲ ಹೇಳಿದಾಗ್ಲೆಲ್ಲ ಇದೆರಡನ್ನೂ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಸಗುಣ ನಿರ್ಗುಣ, ಒಂದು ಪಾರಮಾರ್ಥಿಕ ಸ್ವರೂಪ, ಇನ್ನೊಂದು ವ್ಯಾವಹಾರಿಕ ಸ್ವರೂಪ. ಎಲ್ಲಿ ತನಕ ನಾವು ಅಜ್ಞಾನದಲ್ಲಿ ಇರುತ್ತೇವೋ ಅಲ್ಲಿ ತನಕವೂ ಕೂಡ ಸಗುಣ ಬ್ರಹ್ಮನನ್ನು ನಾವು ಒಪ್ಪಬೇಕು. ಸಗುಣ ಬ್ರಹ್ಮ ನಿರಾಕರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಅವನ ಪರಮಾರ್ಥ ಸ್ವರೂಪ ಗೊತ್ತಾಗ್ತದೋ, ಅದಕ್ಕಿಂತ ಹೊರತಾಗಿ ಇನ್ನೊಂದು ಸೃಷ್ಟಿಯೇ ಇರೋದಿಲ್ಲ ಅಂತ ಗೊತ್ತಾದ ಮೇಲೆ ಕೇವಲ ನಿರ್ಗುಣ ಮಾತ್ರ ಉಳಿದುಕೊಳ್ತಾನೆ. ಆದ್ರಿಂದ ನಾವು ಆ ನಿರ್ಗುಣ ಬ್ರಹ್ಮದ ಸ್ಥಿತಿಯನ್ನ ಮುಟ್ಟುವಲ್ಲಿವರೆಗೂ ಕೂಡ ಎರಡನ್ನೂ ಒಪ್ಪಿಕೊಂಡೇ ಸಾಕ್ಬೇಕು ಸನಾತನ ಧರ್ಮಗಳು. ಇಲ್ಲ ಸಗುಣ ಇಲ್ಲ, ಕೇವಲ ನಿರ್ಗುಣ ಮಾತ್ರ ಇರುವುದು ಅಂದ್ರೆ ಅವನಿಗೆ ಸನಾತನ ಧರ್ಮದ ಮೂಲ ತತ್ವಗಳು ಗೊತ್ತಿಲ್ಲ ಅಂತ ಅರ್ಥ. ಅದರಿಂದ ಅದ್ವೈತಿಗಳು ಕೇವಲ ನಿರ್ಗುಣ ಪ್ರತಿಪಾದಕರೇ? ಖಂಡಿತ ಅಲ್ಲ. ಅದ್ವೈತಿಗಳು ಸಗುಣ ಬ್ರಹ್ಮದ ಪ್ರತಿಪಾದನೆ ಶ್ರುತಿಯೇ ಮಾಡುತ್ತೆ ಹಾಗೆ. ಸೋಪಾಧಿಕ ಬ್ರಹ್ಮ, ನಿರುಪಾಧಿಕ ಬ್ರಹ್ಮ, ಅಪರಬ್ರಹ್ಮ, ಪರಬ್ರಹ್ಮ, ಸಗುಣ ನಿರ್ಗುಣ, ಈ ರೀತಿಯಾಗಿ ಎರಡು ಶಬ್ದಗಳಿಂದ ಕರೀತಾರೆ. ಆ ಸಗುಣ ಬ್ರಹ್ಮ ಅಂದ್ರೆ ಯಾರು? ಸಮಷ್ಟಿ ಸೃಷ್ಟಿಯ ಉಪಾಧಿಯನ್ನ ಅಭಿಮಾನವುಳ್ಳವನು. ಅಂದ್ರೆ ಮಾಯಾ ಉಪಾಧಿ ವಿಶಿಷ್ಟ ಚೈತನ್ಯ. ಮಾಯಾ ಉಪಾಧಿಯಾದ ಇಚ್ಛಾ, ಜ್ಞಾನ, ಕ್ರಿಯಾಶಕ್ತಿ ಅಂತ ಕರಿತೀರೋ, ಸತ್ವ, ರಜಸ್ತಮೋ, ತ್ರಿಗುಣ ಅಂತ ಕರೀತೀರ, ಮೂರು ಗುಣಗಳ ಆ ಶಕ್ತಿಯನ್ನ ಉಪಾಧಿಯಾಗಿ ಹೊಂದಿರುವ ಆ ಪರಮಾತ್ಮ ಯಾವನಿದ್ದಾನೋ ಅವನು ಸಗುಣನು, ಹಿರಣ್ಯಗರ್ಭನು ಎಂಬುದಾಗಿ ಹೇಳ್ತಾರೆ. ಆ ಮಾಯಾ ಉಪಾಧಿಯನ್ನು ಮಿಥ್ಯಾ ಎಂಬುದಾಗಿ ದೃಷ್ಟಿ ಇಟ್ಟುಕೊಂಡಾಗ ಆ ಪರಮಾತ್ಮನನ್ನ ಪಾರಮಾರ್ಥಿಕನು, ನಿರ್ಗುಣನು ಎಂಬುದಾಗಿ ಹೇಳ್ತಾರೆ. ಮಾಯೆಯನ್ನ ಸತ್ಯ ಎಂಬುದಾಗಿ ಒಪ್ಪಿಕೊಂಡು ಅದು ಪರಮಾತ್ಮನ ಶಕ್ತಿ ಎಂಬುದಾಗಿ ಒಪ್ಪಿಕೊಂಡಾಗ ಆ ಶಕ್ತಿಯಿಂದ ಒಡಗೂಡಿದಂತಹ ಈಶ್ವರನನ್ನ ನಾವು ಏನಂದ್ರೆ ಸಗುಣ ಬ್ರಹ್ಮ ಅಂತ ಕರಿತೇವೆ. ಆ ಮಾಯಾಶಕ್ತಿ ಮಿಥ್ಯಾ ಎಂಬುದಾಗಿ, ಅದು ಕೇವಲ ತೋರಿಕೆ ಎಂಬುದಾಗಿ ದೃಷ್ಟಿಯನ್ನು ಇಟ್ಟುಕೊಂಡು ಪರಮಾತ್ಮನನ್ನು ನೋಡಿದಾಗ ಅವನು ನಿರ್ಗುಣ ಎಂಬುದಾಗಿ ಗೊತ್ತಾಗುತ್ತೆ, ಪರಮಾರ್ಥ ಎಂಬುದಾಗಿ ಗೊತ್ತಾಗುತ್ತೆ. ಸೊ ಇದೆರಡೂ ದೃಷ್ಟಿಯನ್ನು ನಾವು ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿಯನ್ನು ಇಟ್ಟುಕೊಂಡೇ ನಾವು ತತ್ವ ವಿವೇಚನೆ ಮಾಡಬೇಕು. ಇಲ್ಲದಿದ್ರೆ ನಮಗೆ ನಾವು ಸನಾತನ ಧರ್ಮದ ಗ್ರಂಥಗಳೇ ಅರ್ಥ ಆಗಲ್ಲ. ಭಾಗವತ ಅವನನ್ನ ಸಗುಣವಾಗಿ ವರ್ಣಿಸುತ್ತೊಮ್ಮೊಮ್ಮೆ ನಿರ್ಗುಣವಾಗಿ ಹೇಳುತ್ತೆ. ಸಗುಣ ನಿರ್ಗುಣ ಎರಡೂ ಅವನೇ, ಬೇರೆ ಬೇರೆ ಅಲ್ಲ, ಒಂದೇ ತತ್ವ. ಮಾಯಾ ಉಪಾಧಿಯು ಸತ್ಯ ಅಂತ ನೋಡುವುದು, ಮಾಯಾ ಉಪಾಧಿಯನ್ನು ಮಿಥ್ಯ ಅಂತ ನೋಡುವುದು ಅಷ್ಟೇ. ಹೀಗೆ ಓಂಕಾರ ಅನ್ನುವಂಥದ್ದು ಎರಡು, ಪರಬ್ರಹ್ಮ ಅಪರಬ್ರಹ್ಮ ಎರಡಕ್ಕೂ ಪ್ರತೀಕವಾಗಿದೆ, ವಾಚ್ಯವಾಗಿದೆ. ಅಂದ್ರೆ ಅದು ಎರಡನ್ನೂ ಆ ಓಂಕಾರದಿಂದ ಉಪಾಸನೆ ಮಾಡಬಹುದು. ಸಗುಣ ಬ್ರಹ್ಮನನ್ನೂ ಕೂಡ ಓಂಕಾರದಿಂದ ಉಪಾಸನೆ ಮಾಡಬಹುದು, ನಿರ್ಗುಣ ಬ್ರಹ್ಮವನ್ನೂ ಕೂಡ ಓಂಕಾರದಿಂದ ಉಪಾಸನೆ ಮಾಡಬಹುದು. ಇಲ್ಲಿ ವಾಚ್ಯ ಅಂದ್ರೆ ಕರೆಯಲ್ಪಡುವಂಥದ್ದು. ಓಂಕಾರದಿಂದ ಭಗವಂತನನ್ನ ನಾವು ವರ್ಣಿಸಬಹುದು. ಪ್ರತೀಕ ಅಂತ ಹೇಳಿದ್ರೆ ಉಪಾಸಿಸಬಹುದು ಅಂತ. ಈ ಶಾಲಿಗ್ರಾಮದಲ್ಲಿ ವಿಷ್ಣುವನ್ನು ಉಪಾಸನೆ ಮಾಡೋದು ಹೇಗೋ ಹಾಗೆ ಆ ಓಂಕಾರದ ಅಕ್ಷರ ಏನಿದೆಯಲ್ಲ, ಓಂ ಅಂತ ಒಂದು ವಿಶಿಷ್ಟವಾಗಿ ನಾವೇನ್ ಬರಿತೇವೆ, ಅದೇ ಪರಮಾತ್ಮನಿಗೆ ಪ್ರತೀಕವಾಗುತ್ತೆ. ಈ ಶಾಲಿಗ್ರಾಮ ವಿಷ್ಣುವಿನಿಗೆ ಪ್ರತೀಕ ಆದ ಹಾಗೆ ಆ ಓಂಕಾರದ ಒಂದು ವಿಶಿಷ್ಟವಾದ ಆಕಾರ ಇದೆಯಲ್ಲ. ಕೆಲವರು ಹೇಳ್ತಾರೆ ಗಣಪತಿ ಅನ್ನುವಂಥದ್ದು ಆ ಓಂಕಾರದ್ದೇ ರೂಪ ಅಂತ. ಓಂಕಾರವನ್ನ ಒಂದು ಆಕೃತಿಯನ್ನು ಕೊಟ್ಟು ಗಣಪತಿ ರೂಪದಲ್ಲಿ ಮಾಡಿದ್ದಾರೆ, ಪ್ರಣವ ಸ್ವರೂಪ ಅವನು ಎಂಬುದಾಗಿ. ಹಾಗೆ ಆ ಪರಬ್ರಹ್ಮವನ್ನ ಅಥವಾ ಅಪರಬ್ರಹ್ಮವನ್ನ ಓಂಕಾರ ಪ್ರತೀಕದಲ್ಲಿ ನಾವು ಉಪಾಸಿಸಬಹುದು. ಓಂಕಾರದ ಅರ್ಥಚಿಂತನೆಯನ್ನ ಮಾಡುವುದರ ಮೂಲಕ ನಿರ್ಗುಣ ಬ್ರಹ್ಮದ ಉಪಾಸನೆಯನ್ನ ಮಾಡುವ ಒಂದು ವಿದ್ಯೆಯನ್ನ ಮಾಂಡುಕ್ಯಾದಿ ಉಪನಿಷತ್ತುಗಳಲ್ಲಿ ಹೇಳಿರೋದು ಕಾಣಿಸುತ್ತೆ. ಅಕಾರ, ಉಕಾರ, ಮಕಾರದ ಮೂಲಕವಾಗಿ ವಿಶ್ವ, ತೈಜಸ, ಪ್ರಾಜ್ಞ ಹಾಗೂ
ವಿರಾಟ್, ಹಿರಣ್ಯಗರ್ಭ, ಈಶ್ವರ ಇವುಗಳನ್ನು ಪ್ರತಿನಿಧಿಸಿ ಅಮಾತ್ರವಾಗಿರತಕ್ಕಂತಹ ಆ ಶಾಂತಿ, ಅದರಲ್ಲಿ ಸೈಲೆನ್ಸ್ ಅಂತ ಏನಿದೆಯೋ ಅದನ್ನ ತುರಿಯ ಎಂಬುದಾಗಿ, ವ್ಯಷ್ಟಿಯ ದೃಷ್ಟಿಯಿಂದ ಸಾಕ್ಷಿಯಾಗಿಯೂ ಸಮಷ್ಟಿ ದೃಷ್ಟಿಯಿಂದ ಪರಬ್ರಹ್ಮ ಎಂಬುದಾಗಿಯೂ ಅದನ್ನು ಅನುಸಂಧಾನ ಮಾಡತಕ್ಕಂಥದ್ದು ಒಂದು ಪ್ರಕ್ರಿಯೆಯಾದರೆ, ಇನ್ನೊಂದು ಪ್ರಕ್ರಿಯೆ ಆ ಓಂ ಎಂಬ ಶಬ್ದವನ್ನು ಉಚ್ಚರಿಸುತ್ತಾ ಆ ಅಕಾರ ಉಕಾರ ಮಕಾರಗಳ ಪ್ರತೀಕವಾದ ವಿರಾಟ್ ಹಿರಣ್ಯಗರ್ಭ ಈಶ್ವರದ ತಾದಾತ್ಮ್ಯವನ್ನು ಕೂಡ ಮೀರಿ ಆ ಪರಬ್ರಹ್ಮದಲ್ಲಿ ನೆಲೆಸುವಂತಹ ಒಂದು ಅನುಸಂಧಾನ, ಅದನ್ನ ಸಾಮಾನ್ಯವಾಗಿ ಯತಿಗಳು ಸನ್ಯಾಸಿಗಳಿಗೆ ಹೇಳಲ್ಪಟ್ಟಿದೆ. ಯತಿಗಳಿಗೆ ಜಪ ಮಾಡುವುದಕ್ಕೋಸ್ಕರ ಕೇವಲ ಓಂಕಾರವನ್ನ, ಪ್ರಣವವನ್ನ ಹೇಳ್ತಾರೆ. ಆ ಪ್ರಣವವನ್ನ ಅನುಸಂಧಾನ ಮಾಡ್ತಾ ಮಾಡ್ತಾ ಓಂ ಎಂಬುದಾಗಿ ಉಚ್ಚರಿಸುತ್ತಾ ನಾನು ಜಾಗೃತ್ ಸ್ವಪ್ನ ಸುಷುಪ್ತಿಗೂ, ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಸೃಷ್ಟಿಗೂ ಮೀರಿದಂತಹ ಶುದ್ಧ ಚಿನ್ಮಾತ್ರ ಸ್ವರೂಪನಾದ ಪರಬ್ರಹ್ಮನಿದ್ದೇನೆ ಎಂಬ ಅನುಸಂಧಾನವನ್ನ ಅವರು ಮಾಡ್ತಾರೆ. ಆ ಪ್ರಕಾರವಾದಂತಹ ಒಂದು ನಿರ್ಗುಣ ಉಪಾಸನೆಯೂ ಆಗಬಹುದು. ಇಲ್ಲ ಓಂಕಾರವನ್ನೇ ಚಿಹ್ನೆಯಾಗಿಟ್ಟುಕೊಂಡು, ಪ್ರತೀಕವಾಗಿಟ್ಟುಕೊಂಡು ಅದನ್ನ ಪರಬ್ರಹ್ಮ ಅಥವಾ ಅಪರಬ್ರಹ್ಮ, ಅಪರಬ್ರಹ್ಮ ಅಂತ ಹೇಳಿದಾಗ ಸಗುಣ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ. ವಿಷ್ಣುವೋ, ರಾಮನೋ, ಕೃಷ್ಣನೋ, ವೇದಿಕ ಭಾಷೆಯಲ್ಲಿ ಹಿರಣ್ಯಗರ್ಭ, ಈ ಪ್ರಕಾರವಾದಂತಹ ಉಪಾಸನೆಯನ್ನ ಮಾಡುವುದಕ್ಕೂ ಕೂಡ ಓಂಕಾರವನ್ನ ಬಳಸುವಂಥದ್ದು ಅತ್ಯಂತ ಸೂಕ್ತವಾದದ್ದು ಎಂಬುದಾಗಿ. ಅಂದ್ರೆ ಆ ಓಂಕಾರದ ಆಲಂಬನೆ ಎನ್ನುವಂಥದ್ದು ವೇದ ವಾಂಗ್ಮಯದಲ್ಲಿ ಅತ್ಯಂತ ಹೆಚ್ಚು ಹೊಗಳಲ್ಪಟ್ಟಂತಹ ಒಂದು ಪ್ರತೀಕವಾಗಿದೆ.